6 ನಮಗೆ ಟಿಎಂಸಿ ನೀರುಗಳು ಇನ್ನೂ ಬರಬೇಕಾಗಿದೆ. ನಮಗ್ ಕೊಡ್ಬೇಕಾದ್ರೆ ಇವರು ಇಲ್ಲ ನೀರಿಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ 10 ಟಿಎಂಸಿ ನೀರನ್ನು ನೀವು ತೆಲಂಗಾಣಕ್ಕೆ ಹೆಂಗ್ ಕೊಟ್ರಿ? ನಾಳೆ ಏನಾದ್ರು ನಮಗೆ ಅಕ್ಕಿ ಕಡಿಮೆ ಬಿದ್ರೆ, ಉಚಿತ ಅಕ್ಕಿಯನ್ನು ಕೊಡ್ತಾ ಇದ್ರೆ ಅದು ಕಡಿಮೆ ಬಿದ್ರೆ ತೆಲಂಗಾಣದವರು ನಿಮ್ಗೆ ಬಂದು ಕೊಡ್ತಾರಂತ ಏನಾದ್ರು ಅಗ್ರಿಮೆಂಟ್ ಏನಾದ್ರು ಮಾಡ್ಕೊಂಡಿದ್ರೆ ಅದನ್ನ ಹೇಳ್ರಿ ಬೇಕಿದ್ರೆ. ನಿಮಗೇನು ಇಲ್ಲ, ನಿಮ್ಗ ಅಲ್ಲಿ ಸರ್ಕಾರ ಇಲ್ಲಿ ಸರ್ಕಾರ ಒಂದೇ ಅದ, ನೀವು ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಏನಾದ್ರು ಮಾಡ್ಕೊಡ್ರಿ. ಆದ್ರೆ ರೈತರಿಗೆ ಏನ್ ಬರ್ಬೇಕಾಗಿತ್ತು 6.6 ಟಿಎಂಸಿ ನೀರಿದೆ, ಅದನ್ನ ಕೊಡ್ರಿ. ಈಗ ಭತ್ತದ ಪರಿಸ್ಥಿತಿ ನೋಡ್ರಿ, ಈಗ ನೀವೇನಾದ್ರೂ ಬಂದ್ ಮಾಡಿ ಏಪ್ರಿಲ್ 10ನೇ ತಾರೀಕು ತನಕ ನೀವು ನೀರು ಬಿಡ್ಲಿಲ್ಲ ಅಂದ್ರೆ, ಇಲ್ಲ ಅಂದ್ರೆ 2ನೇ ಬೆಳೆ ಬೆಳಿಬಾರ್ದಂತ ಮೊದಲೇ ಹೇಳ್ಬಿಟ್ಟಿದ್ರೆ ಮುಗ್ದೇ ಹೋಗಿತ್ತಲ್ಲ. ಇಷ್ಟೆಲ್ಲ ಖರ್ಚು ಮಾಡಿ ಎಲ್ಲ ಒಂದೊಂದು ಎಕರೆಗೆ ಇಷ್ಟಷ್ಟು ಖರ್ಚು ಇರ್ತದ, ಅವೆಲ್ಲ ಮಾಡಿ ಇನ್ನು 10 ದಿವಸದ ಸಲುವಾಗಿ ನೀವು ನೀರು ಬಿಡ್ಲಿಲ್ಲ ಅಂದ್ರೆ 3-4 ತಿಂಗಳಿಂದ ನೀವು ಖರ್ಚು ಮಾಡಿದ್ದ ಹಣ ಎಲ್ಲ ವ್ಯರ್ಥ ಆಗ್ತದ. ರೈತರ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬರ್ತದ. ಆದ್ದರಿಂದ ನೀವು ಯಾವಾಗ್ಲೂ ಹೇಳ್ತಾರೆ ಸರ್ಕಾರದವ್ರನ್ನ ರೈತ ಪರ ಇದೀವಿ ಅಂತೇಳಿ. ನೀವು ನಿಜವಾಗ್ಲೂ ರೈತ ಪರ ಇತ್ತ ಅಂದ್ರೆ ಏಪ್ರಿಲ್ 10ನೇ ತಾರೀಕು ತನಕ ನೀವು ನೀರು ಬಿಡ್ಬೇಕಂತ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಇವತ್ತೆಲ್ಲರೂ ನಮ್ಮ ರೈತ ಬಾಂಧವ್ರಿಗೆ ಇನ್ನೊಂದು ತಿಳ್ಕೊಳ್ರಿ, ಕಾವೇರಿಯಿಂದ ನಾವು ತಮಿಳುನಾಡಿಗೆ ನೀರು ಒಂದೇ ಹನಿ ಬಿಟ್ಟರೆ ಅವರು ದೊಡ್ಡ ಹೋರಾಟ ಮಾಡಿ ಸರ್ಕಾರನೇ ಅಳ್ಳಾಡಿಸ್ತಾರ. ನಮಗೆ ಬಹಳ ಅವ್ರು ಹಗರು ಕಾಣಿಸ್ತಾ ಇದೀವಿ. ಯಾಕಂದ್ರೆ ನಾವು ಅಷ್ಟು ದೊಡ್ಡ ಹೋರಾಟ ಮಾಡಲ್ಲ, ಇವ್ರು ಏನು ಮಾಡಲ್ಲ ಅಂತವ್ರು ಹಂಗೆ ತಿಳ್ಕೊಂಡಿರ್ಬೇಕು. ಇದು ಒಂದು ಸಣ್ಣ ಪ್ರಮಾಣದ ಹೋರಾಟ ಅಷ್ಟೇ. ನೀವೇನಾದ್ರೂ ಮತ್ತೆ ನೀರು ಬಿಡ್ಲಿಲ್ಲ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಉಗ್ರ ಹೋರಾಟವನ್ನು ಮಾಡಿ ಒಂದು ಹನಿನೂ ನೀರು ಬಿಡ್ಲಾರ್ದಂಗೆ, ನಾವು ಬೇರೆ ರಾಜ್ಯಕ್ಕೆ ಬಿಡ್ಲಾರ್ದಂಗೆ ನಮ್ಮ ಕಾಲುವೆಗೆ ಬಿಡ್ಬೇಕಂತ ಹೇಳಿ ನಾವು ಹೋರಾಟ ಮಾಡ್ತೀವಿ. ಆದ್ದರಿಂದ ದಯವಿಟ್ಟು ಏಪ್ರಿಲ್ 10ನೇ ತಾರೀಕು ತನಕ ನೀರು ಬಿಟ್ಟು ಎಲ್ಲಾ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ